ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU MBA ಥರ್ಡ್ ಸೆಮ್ನಲ್ಲಿ ಬರೋ ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 2025-2026 ಎಕ್ಸಾಮಿನೇಷನ್ಸ್ ನೋಡ್ಕೊತ ಹೋಗೋಣ. ಇದು CBCS ಸಿಲೆಬಸ್ ಆಗಿರತ್ತೆ ರೀ, ಮತ್ತು ಇದು ಪಾರ್ಟ್ 3 ಆಗಿರುತ್ತೆ. ಪಾರ್ಟ್ 1 ಪಾರ್ಟ್ 2 ಬೇಕು ಅಂದರೆ ಐ ಕಾರ್ಡ್ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿಕೊಡಿ. ಆ್ಯಂಡ್ ವಿಡಿಯೋ ಹೊರಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕಾರ್ಡಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ಸ್ಟ್ರೈಟ್ ಇವಾಗ ನಾವು ವಿಡಿಯೋ ಹೊರಗೆ ಹೋಗೋಣ. ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ಮೆನ್ಷನ್ ದಿ ಸೋರ್ಸ್ ಆಫ್ ವೆಂಚರ್ ಕ್ಯಾಪಿಟಲ್. ಸೊ ಇದರಲ್ಲಿ ಫಸ್ಟ್ ನಾವು ಆಲ್ರೆಡಿ 2 ಪಾರ್ಟ್ ಗೊತ್ತಿದ್ರೆ ನೀವು ನೋಡಿದರೆ ಗೊತ್ತಾಗುತ್ತೆ. ನಾವು ಜಸ್ಟ್ ಪಾಯಿಂಟ್ಸ್ ನೋಡ್ಕೊತ ಹೋಗ್ತೀವಿ, ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ಅದರಲ್ಲಿ ನಾವು ಫಸ್ಟ್ ಪಾಯಿಂಟ್ ಏನು ಬರಿಬೋದು ಅಂದರೆ, ಪ್ರೈವೇಟ್ ಈಕ್ವಿಟಿ ಫರ್ಮ್ ಇದು ಒಂದು ಒನ್ ಆಫ್ ದಿ ಸೋರ್ಸ್ ಆಗಿರುತ್ತೆ, ಮತ್ತು ವೆಂಚರ್ ಕ್ಯಾಪಿಟಲ್ ಕಂಪನೀಸ್ ಆರ್ ಫಂಡ್. ನೆಕ್ಸ್ಟ್ ಬಂದು ಏಂಜಲ್ ಇನ್ವೆಸ್ಟರ್ಸ್. ನೆಕ್ಸ್ಟ್ ಗೌರ್ಮೆಂಟ್ ವೆಂಚರ್ ಕ್ಯಾಪಿಟಲ್ ಫಂಡ್. ನೆಕ್ಸ್ಟ್ ಕಾರ್ಪೊರೇಟ್ ವೆಂಚರ್ ಕ್ಯಾಪಿಟಲ್. ನೆಕ್ಸ್ಟ್ ಬ್ಯಾಂಕ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಫಾರಿನ್ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟರ್ಸ್. ಇಷ್ಟು ನಮಗೆ ವೆಂಚರ್ ಕ್ಯಾಪಿಟಲ್ದು ಸೋರ್ಸ್ ಆಗಿರುತ್ತೆ ರೀ. ಮತ್ತು ನೆಕ್ಸ್ಟ್ ಯಾವುದು ಅಂದರೆ, ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಆಂಟ್ರಪ್ರಿನರ್ಶಿಪ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಇದರಲ್ಲಿ ರೋಲ್ಸ್ ಅಂದರೆ ನಾನು ಆ್ಯಸ್ ಯೂಶ್ವಲ್ ಲಾಸ್ಟ್ 2 ವೀಡಿಯೋಸಲ್ಲಿ ಹೇಳ್ದಂಗೆ ಒಂದು 10 to 15 ಪಾಯಿಂಟ್ಸ್ ನೀವೇನಾದರೂ ಕರೆಕ್ಟಾಗಿ ನೋಡಿಕೊಂಡ್ರೆ ಅದೇ ರಿಪೀಟ್ ಆಗ್ತಿರತ್ತೆ ರೀ. ಅದರಲ್ಲಿ ಫಸ್ಟ್ ಒನ್ ಏನು ಅಂದರೆ, ಜನ್ರೇಷನ್ ಆಫ್ ಎಂಪ್ಲಾಯ್ಮೆಂಟ್, ಮತ್ತು ಯುಟಿಲೈಸೇಷನ್ ಆಫ್ ರಿಸೋರ್ಸ್, ಮತ್ತು ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಇದೆಲ್ಲ ಲಾಸ್ಟ್ 2 ಕ್ಲಾಸಸ್ಸು ಹೇಳಿದ್ದೀನಿ ನಾನು. ಸೇಮ್ ಇದೇ ಪಾಯಿಂಟ್ಸ್ ರಿಪೀಟ್ ಆಗ್ತಾ ಇರತ್ತೆ ಸೇಮ್. ಬಟ್ ನಾವು ಅಲ್ಲೂ ಒಂಚೂರು ಚೇಂಜ್ ಮಾಡಬೇಕು. ಸೇಮ್ ಪಾಯಿಂಟ್ನೇ ಬರೆಯೋಂಗಿಲ್ಲ, ಮೇಲೆ ಕೆಳಗೆ ಬರೆಯೋದಾಗಲಿ ಇಲ್ಲ ಒಂಚೂರು ಚೇಂಜ್ ಮಾಡೋದಾಗಲಿ ಸೆಂಟೆನ್ಸ್ನ ಹಾಗೆಲ್ಲ ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ, ಎಕನಾಮಿಕ್ ಗ್ರೋತ್. ನೆಕ್ಸ್ಟ್ ಬ್ಯಾಲೆನ್ಸ್ಡ್ ರೀಜ್ನಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನೆಕ್ಸ್ಟ್ export promotion. Next encouragement of capital formulation. Next question ಏನಪ್ಪ ಅಂದರೆ, write a short note on DIC and NABARD. ಅದರಲ್ಲಿ DIC ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ಸ್ ಆಗುತ್ತೆ. ಇದರಲ್ಲಿ ನಾವು ಫಸ್ಟ್ ಅಂದರೆ ಪರ್ಪಸ್ ಬರಿಬೇಕು, ಲೈಕ್ DICದು ಪರ್ಪಸ್ ಏನು ಅಂತ ಬರಿಬೇಕು. ಆಮೇಲೆ ಫಂಕ್ಷನ್ಸ್ ಒಂದು 4 ಪಾಯಿಂಟ್ಸ್ ಬರಿಬೇಕಾಗತ್ತೆ. ದೆನ್ ರೋಲ್ ಬರಿಬೇಕಾಗತ್ತೆ. ಸೇಮ್ NABARD ಅಂದರೂ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ಮೇನ್ ಅದ್ರದ್ದು ಪರ್ಪಸ್ ಬರಿಬೇಕು, ನೆಕ್ಸ್ಟ್ ಫಂಕ್ಷನ್ಸ್ ಬರಿಬೇಕು, ಆಮೇಲೆ ರೋಲ್ ಬರಿಬೇಕಾಗತ್ತೆ. ಎಷ್ಟು ಬರಿಬೇಕಾಗತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ಸ್ ಆಫ್ ಬಿಸ್ನೆಸ್ ಫೋರ್ಕಾಸ್ಟಿಂಗ್. ಬಿಸ್ನೆಸ್ ಫೋರ್ಕಾಸ್ಟಿಂಗಲ್ಲಿ ನಮಗೆ ಫಸ್ಟ್ ಅಂದರೆ ಪರ್ಪಸ್ ಬರುತ್ತೆ ರೀ, ಮತ್ತು ಟೈಪ್ಸ್ ಆಫ್ ಫೋರ್ಕಾಸ್ಟಿಂಗ್ ಬರುತ್ತೆ. ಅದರಲ್ಲಿ ನಮಗೆ ಫಸ್ಟ್ ಬರೋದೇನಪ್ಪ ಅಂದರೆ, ಶಾರ್ಟ್ ಟರ್ಮ್ ಫೋರ್ಕಾಸ್ಟಿಂಗ್, ಲಾಂಗ್ ಟರ್ಮ್ ಫೋರ್ಕಾಸ್ಟಿಂಗ್, ಮತ್ತು ಮೆಥಡ್ಸ್ ಯಾವುದಲ್ಲ ಅಂದರೆ ಕ್ವಾಲಿಟೇಟಿವ್ ಮೆಥಡ್ಸ್ ಆ್ಯಂಡ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಆಗಿರುತ್ತೆ. ಮತ್ತು ಇಂಪಾರ್ಟೆನ್ಸ್ ಅಂತ ಒಂದು 4 ಪಾಯಿಂಟ್ಸ್ ಬರಿಬೇಕಾಗತ್ತೆ ರೀ, ಲೈಕ್ ವಿಚ್ ಹೆಲ್ಪ್ಸ್ ಇನ್ ಬೆಟರ್ ರಿಸೋರ್ಸ್ ಅಲೋಕೇಶನ್ ಆರ್ ಗೈಡ್ಸ್ ಬಜೆಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್. ಈ ಥರ ಒಂದು 4-5 ಫಂಕ್ಷನ್ಸ್ ಬರಿಬೇಕಾಗತ್ತೆ. ಲೈಕ್ ಶಾರ್ಟ್ ನೋಟ್ ಅಂತ ಕೊಟ್ಟರೆ ನಾವು ಇಷ್ಟು ಬರಿಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಯಾವುದು ಅಂದರೆ, ಬ್ರಿಂಗ್ ಔಟ್ ದಿ ರೋಲ್ ಆಫ್ MSMEs ಇನ್ ಆಂಟ್ರಪ್ರನರ್ ಡೆವಲಪ್ಮೆಂಟ್. ಸೊ MSMEs ಆಂಟ್ರಪ್ರನರ್ ಡೆವಲಪ್ಮೆಂಟಲ್ಲಿ ಏನೆಲ್ಲ ಲೈಕ್ ರೋಲ್ ಪ್ಲೇ ಮಾಡುತ್ತೆ ಅಂದರೆ, ಎಂಕರೇಜ್ ನ್ಯೂ ಆಂಟ್ರಪ್ರನರ್ಸ್, ಲೈಕ್ ಹೊಸ ಆಂಟ್ರಪ್ರನರ್ಸ್ ಬರಬೇಕಲ್ಲ ಅದು. ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಪ್ರಮೋಟ್ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಷನ್, decentralization, industrial growth, entrepreneurial ecosystem development, ಮತ್ತು ಫೆಸಿಲಿಟೇಟ್ಸ್ ಎಕನಾಮಿಕ್ ಇಂಡಿಪೆಂಡೆನ್ಸ್. ಇಷ್ಟು ರೋಲ್ ಆಗಿರುತ್ತೆ. ಮತ್ತು ಡಿಸ್ಕಸ್ ದಿ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆಫ್ ರೂರಲ್ ಆಂಟ್ರಪ್ರನರ್. ಸೊ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆಫ್ ರೂರಲ್ ಆಂಟ್ರಪ್ರನರ್ಸ್ ಅಂದರೆ, ಲ್ಯಾಕ್ ಆಫ್ ಅಡಿಕ್ವೆಂಟ್ ಕ್ಯಾಪಿಟಲ್, ಪೂರ್ ಇನ್ಫ್ರಾಸ್ಟ್ರಕ್ಚರ್, ಲಿಮಿಟೆಡ್ ಮಾರ್ಕೆಟ್ ಆಕ್ಸೆಸ್, lack of technical knowledge and training, scarcity of skilled labor, inadequate support service, social and cultural barriers, ಮತ್ತು
bureaucratic hurdles and lack of awareness, competition from the urban and large scale enterprises, risk and uncertainty. ಇದೆಲ್ಲ ಬಂದು ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಇನೋವೇಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಇದರಲ್ಲಿ ನಮಗೆ ಫಸ್ಟ್ ಅಂದರೆ ನಾವು ಮುಂಚೆ ಅಂದರೆ ಎರಡೇ ಬಾಕ್ಸ್ ಹಾಕಿಬಿಟ್ಟು ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್ ಅಂತ ಬರೀತಿದ್ವಿ. ಸೊ ಇವಾಗ ನಾವು 3 ಬಾಕ್ಸಸ್ ಹಾಕಬೇಕಾಗತ್ತೆ. ಫಸ್ಟ್ ಬಂದು ಲೈಕ್ ಪರ್ಪಸಸ್ ಆರ್ ಥಿಂಗ್ಸ್ ವಿಚ್ ಆರ್ ಡಿಫ್ರೆನ್ಸ್ ಅನ್ನೋದು ಡೆಫಿನೇಷನ್ ಹಾಕ್ಬಿಟ್ಟು ಫಸ್ಟ್ ಬಾಕ್ಸಲ್ಲಿ, ಆಮೇಲೆ ಕ್ರಿಯೇಟಿವಿಟಿ ಮತ್ತು ಇನೋವೇಷನ್ದು ಬರಿಬೇಕಾಗತ್ತೆ. ದೆನ್ ಫೋಕಸ್, ವಾಟ್ ಆರ್ ದಿ ಫೋಕಸ್ ಅಂತ ಬರಿಬೇಕು. ನೇಚರ್, ಔಟ್ಕಮ್, ಎಕ್ಸಾಂಪಲ್ ಇನ್ ಆಂಟ್ರಪ್ರಿನರ್ಶಿಪ್, ರೋಲ್ ಇನ್ ಸ್ಮಾಲ್ ಬಿಸ್ನೆಸ್ ಡೆವಲಪ್ಮೆಂಟ್, ಮತ್ತು ಕನ್ಕ್ಲೂಷನ್ ಕೊಡಬೇಕು. ನಿಮ್ಮ ಪ್ರಕಾರ ಕ್ರಿಯೇಟಿವಿಟಿ ಇಂಪಾರ್ಟೆಂಟಾ ಮತ್ತು ಇನೋವೇಷನ್ ಇಂಪಾರ್ಟೆಂಟಾ, ಯಾವ್ದು ನಿಮಗೆ ಇಷ್ಟ ಆಯಿತು ಅನ್ನೋದು ನಿಮ್ಮ ಕನ್ಕ್ಲೂಷನ್ ಇರುತ್ತೋ ಅದು ಕೊಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಬಂದು ವಾಟ್ ಇಸ್ ಇಂಡಸ್ಟ್ರಿಯಲ್ ಎಸ್ಟೇಟ್. ಸೊ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂದರೆ ಪ್ಲಾನ್ಡ್ ಆ್ಯಂಡ್ ಡೆವಲಪ್ಡ್ ಏರಿಯಾ ಆಫ್ ಲ್ಯಾಂಡ್ ಡಿಸೈನ್ ಸ್ಪೆಸಿಫಿಕ್ಲಿ ಫಾರ್ ಇಂಡಸ್ಟ್ರಿಯಲ್ ಯೂಸ್ ವೇರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಟು ಸಪೋರ್ಟ್ ದಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಆಪರೇಷನ್ ಆಫ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಆ್ಯಂಡ್ ಇಂಡಸ್ಟ್ರೀಸ್. ಸೊ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಏನೆಲ್ಲ ಇದೆಯೋ ಲೈಕ್ ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ಒಂದಿರುತ್ತೆ ಗೊತ್ತಾ, ಅಲ್ಲಿ ಬರೀ ಮೋಸ್ಟ್ಲಿ ಇಂಡಸ್ಟ್ರಿಯಲ್ ಏರಿಯಾಸೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಂಗ್ಳೂರಲ್ಲಿ ಅಂದರೆ ಪೀನ್ಯಾ ಇಂಡಸ್ಟ್ರಿ ಅಂತಲೇ ಇರುತ್ತೆ ನೋಡಿ. ಪೀನ್ಯಾ ಕಡೆ ಎಲ್ಲ ರೋಡ್ಸ್ ಆಗಲಿ ದೊಡ್ಡದು ಹಾಕಿರೋದು ಮತ್ತು ಫೆಸಿಲಿಟೀಸ್ ಆಗಲಿ ಎಲ್ಲ ಒಂದು ಇಂಡಸ್ಟ್ರಿಗೆ ತಕ್ಕನಂಗೆ ಮಾಡಿರ್ತಾರೆ. ಅದನ್ನ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರೆ. ಬಿಕಾಸ್ ಒಂದೊಂದು ಕಡೆ ಒಂದೊಂದು ಆಫೀಸ್ ಒಂದೊಂದು ಕಂಪ್ನಿ ಇಟ್ಕೊಂಡು ಇರೋಕ್ಕಾಗಲ್ವಲ್ಲ ಇಂಡಸ್ಟ್ರೀಸ್ನೆಲ್ಲ. ಸೊ ಎಲ್ಲರೂ ಒಂದೇ ಕಡೆ ಇರಬೇಕು ಅಂತ ಒಂದು ಪ್ಲೇಸ್ ಮಾಡ್ಕೊತಾರೆ. ಅದರಲ್ಲಿ ರಿಸೋರ್ಸ್ ಆಗಲಿ ಅವ್ರು ಆ ಲ್ಯಾಂಡೇ ಕೂಡ ಸ್ಪೆಸಿಫೈ ದೊಡ್ಡ ದೊಡ್ಡ ಲಾರಿ ಎಲ್ಲ ಬರಬೇಕಲ್ಲ, ಅದಕ್ಕೆ ರೋಡೆಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿರ್ತಾರೆ. ಸೊ ಆ ಥರ ಪ್ರಾಪರಾಗಿ ಮಾಡ್ಕೊಂಡಿರ್ತಾರೆ ಒಂದು ಏರಿಯಾನ, ಅದನ್ನ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರೆ. ಮತ್ತು ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಇನೋವೇಷನ್ ಇನ್ ಆಂಟ್ರಪ್ರಿನರ್ಶಿಪ್. ಇದರಲ್ಲಿ ಫಸ್ಟ್ ಅಂದರೆ ಕಾಂಪಿಟೇಟಿವ್ ಅಡ್ವಾಂಟೇಜ್. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಬಿಸ್ನೆಸ್ ಗ್ರೋತ್, ಮತ್ತು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್, ನೆಕ್ಸ್ಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಮತ್ತು ಅಡ್ಯಾಪ್ಟಿಬಿಲಿಟಿ, ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್. ಇವೆಲ್ಲ ಬಂದು ನಮಗೆ ಲೈಕ್ ಇಂಪಾರ್ಟೆನ್ಸ್ ಆಫ್ ಇನೋವೇಷನ್ ಇನ್ ಆಂಟ್ರಪ್ರಿನರ್ಶಿಪ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ ರೈಟ್ ಎ ನೋಟ್ ಆನ್ SEZs. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ. ಸೊ ಅದರಲ್ಲಿ ನಮಗೆ ಫಸ್ಟ್ ಡೆಫಿನಿಷನ್ ಬರೀಬೇಕು. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂದರೆ ಅಲ್ಲಿ ಒಂದು ಎಕನಾಮಿಕ್ ಅಂತಲೇ ಒಂದು ಝೋನ್ ಮಾಡ್ಕೊಂಡಿರ್ತಾರೆ. ಸೇಮ್ ಹ್ಯಾಸ್ ಐ ಸೆಡ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಥರನೇ ಇದಕ್ಕೆ ಒಂದೊಂದು ಥಿಂಗ್ಸ್ಗೋಸ್ಕರ ಅವರು ಸಪ್ರೇಟ್ ಒಂದು ಝೋನ್ಸ್ ಮಾಡ್ಕೊಂಡಿರ್ತಾರೆ. ಅದನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಾರೆ. ಮತ್ತು ಅದರದ್ದು ಕೀ ಫೀಚರ್ಸಲ್ಲಿ ನಮಗೆ ಲೈಕ್ ಟ್ಯಾಕ್ಸ್ ಬೆನಿಫಿಟ್ಸ್ದಾಗಿರ್ಬೋದು ಮತ್ತು ಸಿಂಪ್ಲಿಫೈಡ್ ಪ್ರೊಸೀಜರ್ಸ್ ಆಗಿರ್ಬೋದು, ಇದೆಲ್ಲ ಏನು ಬರುತ್ತೋ ಅದನ್ನು ನಾವು ಬರೆದು ಎಕ್ಸ್ಪ್ಲನೇಷನ್ ಬರೀಬೇಕಾಗತ್ತೆ. ಮತ್ತು ಇಂಪಾರ್ಟೆನ್ಸ್ ಅಂತ ಬರೆದು ವಿಚ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಆಂಟ್ರಪ್ರನರ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಮಾಲ್ ಸ್ಕೇಲ್. ಅದರಲ್ಲಿ ನಮಗೆ ಪ್ರಮೋಟ್ ಇಂಡಸ್ಟ್ರಿಯಲ್ ಗ್ರೋತ್, ಮತ್ತು ಬೂಸ್ಟ್ ಎಕ್ಸ್ಪೋರ್ಟ್ಸ್, ಮತ್ತು ಕ್ರಿಯೇಟ್ ಎಂಪ್ಲಾಯ್ಮೆಂಟ್, ಮತ್ತು ಎಂಕರೇಜ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್. ಇಷ್ಟೆಲ್ಲ ಬಂದು ನಮಗೆ ಇಂಪಾರ್ಟೆನ್ಸ್ ಆಗಿರುತ್ತೆ, ಅದು ಬರಿಬೇಕಾಗತ್ತೆ. ನೆಕ್ಸ್ಟ್ ಇಲಿಸ್ಟ್ರೇಟ್ ದಿ ಚಾಲೆಂಜಸ್ ಆ್ಯಂಡ್ ಆಪರ್ಚುನಿಟೀಸ್ ಆಫ್ ರೂರಲ್ ಆಂಟ್ರಪ್ರಿನರ್ಶಿಪ್. ಇದು ಡಿಫ್ರೆನ್ಸ್ ಬಿಟ್ವೀನ್ ಥರನೇ ಬರೀಬೇಕಾಗತ್ತೆ ರೀ. ಫಸ್ಟ್ ನಮಗೆ ಚಾಲೆಂಜಸ್ ಎಲ್ಲ ಬರ್ಕೊಂಡು ಮತ್ತು ಪಕ್ಕದಲ್ಲಿ ಎಕ್ಸ್ಪ್ಲನೇಷನ್ ಅಂತ ಬರ್ಕೊಂಡು ಹೋಗಬೇಕು. ಸೊ ವಾಟ್ ಆರ್ ದ ಚಾಲೆಂಜಸ್ ಅಂದರೆ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಲಿಮಿಟೆಡ್ ಆಕ್ಸೆಸ್ ಟು ಫಿನಾನ್ಸ್ ಇರ್ಬೋದು, ಮತ್ತು ಲೋ ಅವೇರ್ನೆಸ್ ಆ್ಯಂಡ್ ಎಜುಕೇಷನ್ ಆಗಿರ್ಬೋದು, ಮಾರ್ಕೆಟ್ ಆಕ್ಸೆಸ್ ಇಶ್ಯೂಸ್ ಆಗಿರ್ಬೋದು, ಮತ್ತು ಸ್ಕ್ಯಾರ್ಸಿಟಿ ಆಫ್ ಸ್ಕಿಲ್ಡ್ ಲೇಬರ್ ಆಗಿರ್ಬೋದು, ಮತ್ತು ಸೋಷಲ್ ಆ್ಯಂಡ್ ಕಲ್ಚರಲ್ ಬ್ಯಾರಿಯರ್ಸ್ ಆಗಿರ್ಬೋದು. ಇದೆಲ್ಲ ಬಂದು ನಮಗೆ ಚಾಲೆಂಜಸ್ ಆಗಿರುತ್ತೆ. ಮತ್ತು ಆಪರ್ಚುನಿಟೀಸಲ್ಲಿ ಯಾವುದಪ್ಪ ಅಂದರೆ ಅಬೆಂಡೆಂಟ್ ನ್ಯಾಚುರಲ್ ರಿಸೋರ್ಸ್, ಮತ್ತು ಗ್ರೋಯಿಂಗ್ ರೂರಲ್ ಮಾರ್ಕೆಟ್ಸ್, ಮತ್ತು ಗೌರ್ಮೆಂಟ್ ಸಪೋರ್ಟ್, ಮತ್ತು ಲೋವರ್ ಆಪರೇಷನಲ್ ಕಾಸ್ಟ್, ಮತ್ತು ಅನ್ಟ್ಯಾಪ್ಡ್ ನೈಸ್ ಮಾರ್ಕೆಟ್, ಮತ್ತು ಸೋಷಿಯಲ್ ಇಂಪ್ಯಾಕ್ಟ್ ಪೊಟೆನ್ಷಿಯಲ್. ಇವೆಲ್ಲ ಬಂದು ನಮಗೆ ಆಪರ್ಚುನಿಟೀಸ್ ಇನ್ ರೂರಲ್ ಆಂಟ್ರಪ್ರಿನರ್ಶಿಪ್ ಆಗಿರುತ್ತೆ ರೀ. ಸೊ ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟ್ದು ವೀಡಿಯೋಸ್ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Boy ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದ್ರದ್ದು ನೋಟ್ಸ್ ಏನೆಲ್ಲ ಇದೆಯೋ ಅದು ನಾನು ಟೆಲಿಗ್ರಾಮ್ ಚಾನಲ್ಗೆ ಹಾಕಿದ್ದೀನಿ. ಇದೇ QR ಕೋಡ್ ಆಗಿರುತ್ತೆ. ನೀವು RJ Angry Boy ಅಂತಲೂ ಹುಡುಕ್ಬೋದು, ಮತ್ತು ಈ QR ಕೋಡ್ನು ಸ್ಕ್ಯಾನ್ ಮಾಡ್ಬೋದು. ನಿಮಗೆ ಡೈರೆಕ್ಟಾಗಿ ನೋಟ್ಸ್ ಎಲ್ಲ ಏನು ಹಾಕಿದ್ದೀನೋ ಆ ಚಾನಲ್ ಸಿಗುತ್ತೆ. ಮತ್ತು ನಿಮಗೆ ಇನ್ನೇನಾದರೂ ಬೇರೆ ಕ್ವೈರೀಸ್ ಇದ್ದರೆ
ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಪಿಂಗ್ ಮಾಡ್ಬೋದು. ಅದರಲ್ಲೂ ಸಹ ನನ್ನ RJ Angry Bird ಅಂತ ಇರುತ್ತೆ. ಮತ್ತು ದಟ್ಸ್ ಇಟ್ ಫಾರ್ ದ ಡೇ. ಚಿಯರ್ಸ್ ಆಲ್.